ಹಾಯ್ ಹಲೋ ನಮಸ್ತೆ ಕನ್ನಡಿಗರೇ. ಮಗು ಸ್ಕೂಲ್ ರಜೆ ಇದ್ದಿದ್ದರಿಂದ ನಾವು ಬಂದಿದ್ದು ನಮ್ಮಮ್ಮರ ಊರಿಗೆ. ಬೆಳಗ್ಗೆನೇ ಎಲ್ಲರೂ ಬೇಗ ಎದ್ದು ಹೊಲಕ್ಕೆ ಹೋದ್ವು. ಕರ್ಬೂಜ ಸೀಡ್ಸ್ನ ಕ್ಲೀನ್ ಮಾಡಬೇಕಾಗಿತ್ತು. ಈ ಸೀಡ್ಸ್ನ ಒಂದಿನ ಪೂರ್ತಿ ಜ್ಯೂಸಲ್ಲಿ ಬಿಡ್ತಾರೆ, ಬೆಳಗ್ಗೆ ಕ್ಲೀನ್ ಮಾಡ್ತಾರೆ. ನಾನು ಮತ್ತು ನನ್ನ ತಮ್ಮದಿರು ಸೇರಿ ಕ್ಲೀನ್ ಮಾಡೋದು. ಅಮ್ಮಂಗೆ ಸ್ವಲ್ಪ ಮನೇಲಿ ಕೆಲಸ ಇತ್ತು, ಅಮ್ಮ ಬರಲಿಲ್ಲ. ಮನೆಯವರು ಸ್ವಲ್ಪ ಗೇಮೇ ಮಾಡ್ತಾಯಿದ್ರು. ಎಲ್ಲರೂ ಮನೆ ಕಡೆ ಬಂದು ಎಲ್ಲ ಕೆಲಸ ಮುಗಿಸ್ಕೊಂಡು ಹೊಟ್ಟೆ ಹಸಿತಾ ಇತ್ತು. ನಾವು ಹೋಗೋ ಅಷ್ಟರಲ್ಲಿ ನಮ್ಮಮ್ಮ ಮಟನ್ ಸಾರು ಮತ್ತು ಫಿಶ್ ಫ್ರೈ ಎಲ್ಲ ಮಾಡಿದರು. ಎಲ್ಲರೂ ಸೇರಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಹೊರಟಿದ್ದು ವಿ ವಿ ಸಾಗರದ ಕಡೆ. 1897ರಲ್ಲಿ ಸ್ಥಾಪನೆಗೊಂಡಂತಹ ವಿ ವಿ ಸಾಗರವು ಕರ್ನಾಟಕದ ರಾಜ್ಯದಲ್ಲಿ ಮೊಟ್ಟ ಮೊದಲು ನಿರ್ಮಾಣವಾದ ಜಲಾಶಯ. 115 ವರ್ಷಕ್ಕೂ ಹಳೆಯದಾದ ಜಲಾಶಯ. ವೇದಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಿದಂತಹ ಈ ಜಲಾಶಯವು ಸಂಪೂರ್ಣವಾಗಿ ಗಾರೆಕಲ್ಲಿಂದ ನಿರ್ಮಿತವಾಗಿದೆ. ಈ ನೀರಿನ ರಭಸವನ್ನು ಯಾರಿಂದಲೂ ತಡೆಯಲಾಗದೆ ರಾಜರು ಜ್ಯೋತಿಷಿಗಳ ಮೊರೆ ಹೋಗಿದ್ದರಿಂದ ಅವರು ಮಾರಮ್ಮನ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಎಂದರು. ಈ ಮಾರಮ್ಮ ತಾಯಿ ತನ್ನ ಕಾಲಿನಿಂದ ನೇತ್ರಾವತಿ ನದಿಯ ನೀರಿನ ರಭಸವನ್ನು ತಡೆ ಹಿಡಿಯುವುದರಿಂದ ಈ ಜಲಾಶಯವು ಭದ್ರತೆಯ ರಹಸ್ಯ. ನಾವು ಅಲ್ಲಿಂದ ಹೊರಟಿದ್ದು ಕೋಡಿ ಬಿದ್ದಿದೆ ಅಂತ ಅಂದರು. ಅಲ್ಲಿ ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತ ಬಂದ್ವು. ತುಂಬ ಚೆನ್ನಾಗಿ ಜೋರಾಗಿ ಬರ್ತಾಯಿತ್ತು ನೀರು. ನನ್ನ ಮಗನೆಲ್ಲ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ.